ಅಪ್ಪು ನಿಮ್ಮನ್ನೆಲ್ಲ ಅಗಲಿ 3 ವರ್ಷನೇ ಆಗೋಯ್ತು. ಆದರೂ ಅವರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅಭಿಮಾನಿಗಳಂತೂ ಇವರನ್ನ ನೆನೆಯದೇ ಇರೋ ದಿನವೇ ಇಲ್ಲ ಬಿಡಿ. ಇಷ್ಟು ದಿನ ಹೀರೋ ಆಗಿ ನೋಡ್ತಿದ್ದವರು ಈಗ ದೇವರ ಸ್ಥಾನ ನೀಡಿದ್ದಾರೆ. ಹಾವೇರಿಯಲ್ಲಿ ಅಪ್ಪು ದೇಗುಲವನ್ನೇ ಕಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಚಿರಸ್ಥಾಯಿಯಾಗಿರೋ ಮಹಾನ್ ನಟ. ಸೋಕಾಲ್ಡ್ ಹೀರೋಗಳಿಗೆಲ್ಲ ಹೀರೋ ಆದವರು ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟ ರಾಜಕುಮಾರ. ಅಪ್ಪು ನಮ್ಮನ್ನೆಲ್ಲ ಅಗಲಿ 3 ವರ್ಷವೇ ಆಗ್ತಾ ಬಂತು. ಆದರೆ ಅವರು ಇಲ್ಲ ಅನ್ನೋದನ್ನ ಇವತ್ತಿಗೂ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅಭಿಮಾನಿ ಅನ್ನಿಸಿಕೊಂಡವರನ್ನೇ ಅಟ್ಟಾಡಿಸ್ಕೊಂಡು ರಕ್ತ ದೋಕುಳಿಯಾಡೋ ಈ ಕಾಲದಲ್ಲಿ ಅಭಿಮಾನಿಗಳ ಪಾಲಿಗೆ ದೇವರಾದವರು ಪುನೀತ್ ರಾಜ್ಕುಮಾರ್. ಹಾವೇರಿ ತಾಲೂಕಿನ ಯಲಗಚ್ಚು ಗ್ರಾಮದಲ್ಲಿ ಅಪ್ಪು ದೇವರಾಗಿ ನಿಂತಿದ್ದಾರೆ. ಪುನೀತ್ ರಾಜ್ಕುಮಾರ್ ಇವತ್ತು ನಮ್ ಜೊತೆ ಇಲ್ಲದೆ ಇರಬಹುದು. ಆದರೆ ಅವರು ಮಾಡಿದಂಥ 10 ಕಾರ್ಯಗಳು ಎಂದಿಗೂ ಜೀವಂತವೇ ಬಿಡಿ. ಬಹುಶಃ ಇದೇ ಕಾರಣಕ್ಕೋ ಏನೋ ಅಭಿಮಾನಿಗಳು ಪುನೀತ್ರನ್ನ ಹೊತ್ತು ಮೆರೆಸ್ತಾ ಇರೋದು. ಯಲಗಚ್ಚು ಗ್ರಾಮದಲ್ಲಿ ಅಪ್ಪು ಅಭಿಮಾನಿಗಳೆಲ್ಲ ಸೇರ್ಕೊಂಡು ಪುನೀತ್ ದೇಗುಲ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ರು. ಹೀಗಾಗಿ ಪ್ರಕಾಶ್ ಮೊರಬಾ ತಮ್ಮ ಸ್ವಂತ ಜಾಗವನ್ನೇ ಅಪ್ಪು ದೇಗುಲಕ್ಕೆ ದಾನ ಮಾಡಿದ್ದಾರೆ. 4-5 ಲಕ್ಷ ಹಣ ಒಟ್ಟುಗೂಡಿಸಿ ದೇಗುಲ ನಿರ್ಮಿಸಿದ್ದಲ್ಲದೆ 6.5 ಅಡಿ ಎತ್ತರದ ಕಂಚಿನ ಲೇಪನದ ಮೂರ್ತಿಯನ್ನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬಾ ಖುಷಿ. ಯಾವಾಗಲೂ ನಾವು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಅಪ್ಪು ದೇಗುಲ ಉದ್ಘಾಟನೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ತಾ ಇದ್ದಂತೆ ಇಡೀ ಊರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ದಾರಿಯುದ್ದಕ್ಕೂ ಹೂ ಮಳೆ ಸ್ವಾಗತ ಕೋರಿದ್ರು. ಅಷ್ಟೇ ಅಲ್ಲ, ಅಪ್ಪು ಅಭಿಮಾನಿ ಪ್ರಕಾಶ್ ಅವರು ತಮ್ಮ ಮಗಳಿಗೆ ಅಶ್ವಿನಿ ಅವರ ಕೈಯಲ್ಲೇ ನಾಮಕರಣ ಮಾಡಿಸಿದ್ದಾರೆ. ಉದ್ಘಾಟನೆ ಮಾಡ್ಬೇಕಂತ ಅನ್ಕೊಂಡಿದ್ವಲ್ಲ, ಅದೇ ಪ್ರಕಾರ ಮೇಡಮ್ ಅವ್ರು ಬಂದು ಚೆನ್ನಾಗೆಲ್ಲ ನೆರವೇರಿಸ್ಕೊಟ್ರು. ಆಮೇಲೆ ಅವರು ಭಾಳ ಖುಷಿ ಆದ್ರು. ಇಷ್ಟೊಂದೆಲ್ಲ ಅಭಿಮಾನ ಇಟ್ಕೊಂಡಿದ್ದೀರ ನೀವು, ಅಲ್ಲಿಂದ ದಾರಿಯಲ್ಲೆಲ್ಲ ಹೂವಿನ ಸುರಿಮಳೆನೇ ಮಾಡಿದ್ದೀರಾ ಅಂತಂದೆಲ್ಲ ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಮಗಳು ಇವಳೇನ ಅಂತೆಲ್ಲ ಇವಳು ಎತ್ಕೊಂಡು ಚೆನ್ನಾಗಿ ಮಾತಾಡ್ಸಿದ್ರು. ದೊಡ್ಡ ಮಗುಗೆ ಏನಂತ ಹೆಸರಿಟ್ರಿ ಅಂತ ಕೇಳಿದ್ರು. ನಾವು ಪುನೀತ್ ರಾಜ್ ಅಂತ ಹೆಸರಿಟ್ಟೇವ್ರಿ ಸರ್ ನೇಮು ಅಂತಂದು. ಓ ಹೌದಾ ಅಂತಂದು ಏನು ಹೇಳಿಲ್ಲ, ಖುಷಿ ಆದ್ರೆ. ಆಮೇಲೆ ತರಕಾರಿ ವ್ಯಾಪಾರಿಯಾಗಿರೋ ಪ್ರಕಾಶ್ಗೆ ಅಪ್ಪು ಅಂದ್ರೆ ಪಂಚಪ್ರಾಣ. ದೇಗುಲ ನಿರ್ಮಾಣದಲ್ಲಿ ಇವರದ್ದೇ ಮುಂದಾಳತ್ವ. ಇಷ್ಟು ದಿನ ಮನಸ್ಸಲ್ಲಿ ಹೊತ್ತು ಮೆರೀತಾ ಇದ್ದವರು ಈಗ ದೇಗುಲ ನಿರ್ಮಿಸಿ ಪೂಜಿಸೋದಕ್ಕೆ ಶುರು ಮಾಡಿದ್ದಾರೆ. ಅಭಿಮಾನ ಅನ್ನೋದು ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ರಮೇಶ್ BH, ನ್ಯೂಸ್ 18 ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.